ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ನಾನೀಗಾಗಲೇ ಭಾರತದ ಪ್ರಜಾಪ್ರಭುತ್ವದ ಮುಂದಿರುವ ಸವಾಲುಗಳಲ್ಲಿ ಅಸಮಾನತೆ ಮತ್ತು ಅನಕ್ಷರತೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ. ಇವತ್ತು ಇನ್ನೊಂದು ಈ ದೇಶದ ಪ್ರಜಾಪ್ರಭುತ್ವದ ಮುಂದಿರತಕ್ಕಂಥ ಸವಾಲನ್ನು ನಾನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಅಂದ್ರೆ ಕಮ್ಯುನಲಿಸಂ ಅಂತ ಹೇಳ್ತಾರೆ, ಕೋಮುವಾದ. ಕೋಮುವಾದದ ಅರ್ಥ, ಕೋಮುವಾದದ ಕಾರಣಗಳು, ಕೋಮುವಾದ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕುಂಟು ಮಾಡ್ತಾ ಇದೆ ಮತ್ತು ಅದಕ್ಕೆ ಬೇಕಾದಂಥ ಪರಿಹಾರಗಳ ಬಗ್ಗೆ ನಾನು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವ ಭಾರತದಲ್ಲಿ ತುಂಬಾ ಪ್ರಚಲಿತವಾದಂಥ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ಬೆಳೆದಿದೆ. ಜಗತ್ತಿನ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ದೇಶ ಅಂತಂದ್ರೆ ಭಾರತವು ಸಹ ಒಂದು ಅಂತೇಳಿ ನಾವು ಹೇಳ್ತಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಜೊತೆಗೆ ಜಾತ್ಯತೀತ ಪರಿಕಲ್ಪನೆಯನ್ನ, ವಿಚಾರಧಾರೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ರಾಜಕೀಯ ವ್ಯವಸ್ಥೆ ಅಂತೇಳಿ ನಾವು ನೋಡ್ತೀವಿ. ಹೀಗೆ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತವಾದಕ್ಕೆ ಇವತ್ತು ಬೆದರಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತಂದ್ರೆ ಅದನ್ನ ಕೋಮುವಾದ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಕೋಮುವಾದದ ಅರ್ಥವನ್ನು ನೋಡ್ತಾ ಹೋದಾಗ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜಾತ್ಯತೀತ ಪರಿಕಲ್ಪನೆಯನ್ನು ಏನು ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ, ಇಂಥ ಜಾತ್ಯತೀತ ಪರಿಕಲ್ಪನೆಗೆ ನೇರವಾಗಿ ಸ್ಪಷ್ಟವಾಗಿ ವಿರುದ್ಧವಾಗಿರ್ತಕ್ಕಂಥ ವಿಚಾರಧಾರೆ ಪರಿಕಲ್ಪನೆ ಅಂತಂದ್ರೆ ಇವತ್ತು ನಾವು ಕೋಮುವಾದ. ಕಮ್ಯುನಲಿಸಂ, ಇಟ್ ಇಸ್ ಅ ಡೈರೆಕ್ಟ್ ಅಗನೆಸ್ಟ್ ಟು ದ ಅವರ್ ಸೆಕ್ಯುಲರಿಸ್ಟಿಕ್ ಕಾನ್ಸೆಪ್ಟ್. ಇವತ್ತು ಕೋಮುವಾದ ಎಂಬತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಇಟ್ ಇಸ್ ಒಂದು ಅತಿ ಪ್ರಮುಖವಾದಂಥ ವಿಚಾರಧಾರೆ ಆಗಿದೆ. ಖಚಿತವಾದಂಥ ಒಂದು ನಿಶ್ಚಿತವಾದಂಥ ಧರ್ಮ ತಾನು ಶ್ರೇಷ್ಠ ಅಂತೇಳಿ ಉಳಿದೆಲ್ಲ ಧರ್ಮಗಳನ್ನ ಕನಿಷ್ಠವಾಗಿ ಕಾಣುತ್ತಕ್ಕಂಥದ್ದೇನಿದೆಯಲ್ಲ, ಇದನ್ನು ನಾವು ಸಹಜವಾಗಿ ಕೋಮುವಾದ ಅಂತೇಳಿ ಹೇಳ್ತೀವಿ. ಅಥವಾ ಯಾವುದೇ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನ ಕನಿಷ್ಠ ರೂಪದಲ್ಲಿ ನೋಡ್ತಕ್ಕಂಥದ್ದು, ಕೆಳ ಹಂತದಲ್ಲಿ ನೋಡ್ತಕ್ಕಂಥದ್ದು ಸಹ ನಾವು ಇವತ್ತು ಕೋಮುವಾದ ಅಂತ ಹೇಳ್ತೀವಿ. ಅಥವಾ ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಅಗೌರವವಾಗಿ ನಡೆದುಕೊಳ್ಳತಕ್ಕಂಥದ್ದು, ಅಗೌರವವಾದಂತ ವರ್ತನೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಹ ಇವತ್ತು ನಾವು ಈ ಸಮಾಜ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕೋಮುವಾದ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಕೋಮುವಾದ ಅಂತಂದ್ರೆ ಇವತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೇಗಾಗಿದೆ ಅಂತಂದ್ರೆ, ಒಂದು ಸಮುದಾಯ ತಮ್ಮದೇ ಆದಂತ ಪ್ರಾಬಲ್ಯದ ಮೂಲಕ ಇಡೀ ಒಂದು ಸಮಾಜ ಅಥವಾ ದೇಶದ ವ್ಯವಸ್ಥೆ ಒಳಗಡೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಇನ್ನೊಂದು ಸಮುದಾಯವನ್ನ ತನ್ನ ಹಿಡಿತದಲ್ಲಿ, ಪ್ರಾಬಲ್ಯದಲ್ಲಿ, ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದೇನಿದೆಯಲ್ಲ, ಇದನ್ನ ನಾವು ಕೋಮುವಾದ ಅಂತೇಳಿ ನಾವು ಇವತ್ತು ಈ ದೇಶ ಅಥವಾ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಕರೆಯತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಕೋಮುವಾದಕ್ಕೆ ಹೇಳ್ಬೇಕಂದ್ರೆ, ಇಡೀ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಸಮುದಾಯನ, ಒಂದು ಧರ್ಮವನ್ನ ಸಂಪೂರ್ಣವಾಗಿ ಯಾವುದೋ ಒಂದು ಸಮುದಾಯ ಅಥವಾ ಒಂದು ವ್ಯವಸ್ಥೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಸಹ ಇವತ್ತು ಕೋಮುವಾದ ಅನಿಸ್ತಾ ಇದೆ. ಟೋಟಲಿ ಭಾರತದ 21ನೇ ಶತಮಾನದಲ್ಲಿ ಇಂಥ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ತುಂಬಾ ನಾಗರಿಕವಾಗಿ ಮುಂದುವರೆದಿರ್ತಕ್ಕಂಥ ಆಧುನಿಕತೆ ರಾಷ್ಟ್ರದ ವ್ಯವಸ್ಥೆ ಒಳಗಡೆ ಇವತ್ತು ನಮ್ಮ ದೇಶದಲ್ಲಿ ಕೋಮುವಾದ ತಲೆ ಎತ್ತಿದೆ, ಕೋಮುವಾದ ತಾಂಡವಾಡ್ತಾ ಇದೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲಾಗಿ ನಿಂತಿದೆ ಅಂತಂದ್ರೆ, ಇಲ್ಲಿ ಕೋಮುವಾದ ಎಂಬತಕ್ಕಂಥದ್ದು ಯಾವುದೋ ಒಂದು ಧರ್ಮವನ್ನ ಶ್ರೇಷ್ಠವಾಗಿ ಪರಿಗಣನೆಗೆ ತೆಗೆದುಕೊಂಡು ಇನ್ನುಳಿದಂತ ಧರ್ಮಗಳನ್ನ ಅಥವಾ ಸಮುದಾಯಗಳನ್ನ ಎರಡನೇ ಸ್ಥಾನದಲ್ಲಿ ಅಥವಾ ಕನಿಷ್ಠತೆಯಿಂದ ಕಾಣುತ್ತಕ್ಕಂಥದ್ದು, ನೋಡತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ, ಇದನ್ನು ಸಹಜವಾಗಿ ನಾವು ಕೋಮುವಾದ ಎಂಬತಕ್ಕಂಥ ಅರ್ಥವನ್ನ ನಾವು ಕಲ್ಪಿಸಬೇಕಾಗುತ್ತೆ, ಕೊಡ್ತಾ ಇದೀವಿ. ಇದು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಕೋಮುವಾದದ ಒಂದು ಸಂಕ್ಷಿಪ್ತವಾದಂತ ಅರ್ಥ ವಿವರಣೆ ಆಗಿದೆ. ಇನ್ನ ಕಾರಣಗಳೇನಂತೇಳಿ ನೋಡ್ತಾ ಹೋದ್ರೆ,
ಯಾಕೆ ಇವತ್ತಿಗೂ ಈ ದೇಶದ ಪ್ರಜಾಪ್ರಭುತ್ವದೊಳಗಡೆ ಕೋಮುವಾದ ತಲೆ ಎತ್ತಿದೆ, ಕೋಮುವಾದ ಯಾಕೆ ತಾಂಡವಾಡ್ತಾ ಇದೆ ಅಂದಾಗ ಇದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಮೆನಿ ಆಫ್ ದ ರೀಸನ್ಸ್ ಆರ್ ದ ಕಾಸಸ್ ಫಾರ್ ದ ಕಮ್ಯುನಲಿಸಮ್ ರೈಸ್ ಇಸ್ ಎಟ್ಸ್ ಇನ್ ದ ಡೆಮೋಕ್ರಸಿ ಅಂತೇಳಿ ನಾವು ಹೇಳ್ತೀವಿ. ಸೊ ಕೋಮುವಾದಕ್ಕೆ ಇರ್ತಕ್ಕಂಥ ಕಾರಣಗಳನ್ನು ನಾವು ನೋಡ್ತಾ ಹೋದ್ರೆ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಪಾಲಿಸಿ ಆಫ್ ದ ಬ್ರಿಟಿಷ್ ರೂಲ್ ಅಂತ ಹೇಳ್ತೀವಿ. ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಇರ್ತಕ್ಕಂಥ ನೀತಿ ಅಥವಾ ನಿಯಮ ಅಥವಾ ಅವರು ಮಾಡತಕ್ಕಂಥ ಒಂದು ಧೋರಣೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಏನು ಬ್ರಿಟಿಷರು ಈ ದೇಶವನ್ನು ಆಳ್ವಿಕೆಯನ್ನು ಮಾಡಿದ್ರು, ಅವರು ಆಳುವಂತ ಸಂದರ್ಭದಲ್ಲಿ ಆಳ್ವಿಕೆಗೆ ಈ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭ ಮಾಡಿದ್ರು, ಆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅವತ್ತಿನಿಂದ ಹಿಡಿದು ಈ ದೇಶವನ್ನ ಬಿಟ್ಟು ಹೋಗುವವರೆಗೆ ಅವರು ಒಡೆದಾಳುವ ನೀತಿಯನ್ನು ಮಾಡಿದ್ರು. ಡಿವೈಡ್ ಅಂಡ್ ರೂಲ್ ಅನ್ನೋ ಪಾಲಿಸಿಯನ್ನು ಅನುಕರಣೆ ಮಾಡಿದ್ರು. ಈ ದೇಶದೊಳಗಡೆ ಒಡೆದಾಳುವ ನೀತಿಯನ್ನ ವಿಷಮ ಬೀಜವನ್ನ ಬಿತ್ತಿರ್ತಕ್ಕಂಥದ್ದು ಬ್ರಿಟಿಷರು. ಯಾಕೆಂತಂದ್ರೆ ಅವರು ಇಡೀ ಒಂದು ಹಿಂದೂ ಮತ್ತು ಮುಸ್ಲಿಂ ಎಂಬತಕ್ಕಂಥ ಜನಾಂಗದಲ್ಲಿ ಧರ್ಮದಲ್ಲಿ ಒಂದು ಗ್ಯಾಪ್ ಅನ್ನ ಹಾಕಿ ಅಥವಾ ವಿಷಮ ಬೀಜವನ್ನ ಬಿತ್ತಿ ಹಿಂದೂ ಮತ್ತು ಮುಸ್ಲಿಂ ಎಂಬತಕ್ಕಂಥ ಒಡೆದಾಳತಕ್ಕಂಥ ವ್ಯವಸ್ಥೆಗೆ ನಿರ್ಮಾಣ ಮಾಡಿದ್ರು. ಅದು ಯಾವಾಗಂದ್ರೆ ವೈಸ್ರಾಯ್ ಜನರಲ್ ಆಗಿ ಬಂದಿರತಕ್ಕಂಥ ಲಾರ್ಡ್ ಕರ್ಜನ್ ಈ ಕೆಲಸವನ್ನ ಮಾಡ್ತಾನೆ ಈ ದೇಶದಲ್ಲಿ ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ. 1857ರ ಮಿಟುನಿಸ ನಡೆದಿರ್ತಕ್ಕಂಥದ್ದು ಇವತ್ತು ಬೆಂಗಾಲ್ ರಾಜ್ಯ ವಿಭಜನೆ ಆಯ್ತು 1905ರಲ್ಲಿ. ಅದು ವಿಭಜನೆ ಆಗ್ಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಈ ರೀತಿಯಾದಂತ ಬ್ರಿಟಿಷರು ಹಾಕಿಕೊಟ್ಟಂತ ನೀತಿ ಏನಿದೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಅವರು ಮಾಡಿರ್ತಕ್ಕಂಥ ಡಿವೈಡ್ ಅಂಡ್ ರೂಲ್ ಪಾಲಿಸಿಯ ಮೂಲಕ ಇವತ್ತು ಈ ಕೋಮುವಾದಕ್ಕೆ ಒಂದು ಕಾರಣ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಹಿಂದೂ ಮತ್ತು ಮುಸ್ಲಿಂ ಎಂಬತಕ್ಕಂಥ ಧರ್ಮದ ಆಧಾರದ ಮೇಲೆ ಜನಾಂಗವನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಧರ್ಮದ ಆಧಾರದ ಮೇಲೆ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ಕಾರಣದಿಂದ ಇವತ್ತು ಕೋಮುವಾದ ನಮ್ಮ ದೇಶದಲ್ಲಿ ಜೀವಂತವಾಗಿರ್ಲಿಕ್ಕೆ ಒಂದು ಪ್ರಮುಖವಾದಂತ ಕಾರಣ ಬ್ರಿಟಿಷರ ಒಡೆದಾಳುವ ನೀತಿ. ಇದು ಒಂದು ಕಾರಣ. ಇನ್ನು ಎರಡನೇದಂತಂದ್ರೆ ಹಿಂದೂ ಮುಸ್ಲಿಂ ನ್ಯಾಷನಲಿಸಂ. ಯಾವಾಗ ಎರಡನೇ ಒಂದು ಪ್ರಮುಖವಾದಂತ ಕಾರಣ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರ ರಾಷ್ಟ್ರೀಯವಾದ, ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ರಾಷ್ಟ್ರೀಯವಾದ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವಾಗ ಬ್ರಿಟಿಷ್ ಈ ರೀತಿ ನಮ್ಮ ಜನಾಂಗವನ್ನ, ನಮ್ಮ ಸಮಾಜವನ್ನ, ನಮ್ಮ ದೇಶವನ್ನ ಧರ್ಮದ ಮೇಲೆ, ಸಮುದಾಯದ ಮೇಲೆ, ಜನಾಂಗದ ಮೇಲೆ ಒಡೆದಾಳುವಂತ ನೀತಿಯನ್ನ, ಆಡಳಿತವನ್ನ ನಿರ್ವಹಣೆ ಮಾಡ್ಕೊಳ್ತಾ ಬಂದಾಗ ಈ ದೇಶದೊಳಗಡೆ ಒಂದು ಸಮುದಾಯ ತನ್ನದೇ ಆದಂತ ಸಮುದಾಯದ ಸಂಘಟನೆಗಳ ನಿರ್ಮಾಣ ಮಾಡ್ಕೊಳ್ತಾ ಹೋಯ್ತು. ಇನ್ನೊಂದು ಸಮುದಾಯ ತಮ್ಮದೇ ಆದಂತ ಸಮುದಾಯದ ಜನಾಂಗದ ಸಂಘಟನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಹೋದು. ರಾಜಕೀಯ ಪಕ್ಷಗಳು ಸಹ ಹಾಗೆ ಉಗಮ ಹಾಕೊಳ್ತಾ ಬಂದು 1906ರಲ್ಲಿ ಈ ರೀತಿ ತನ್ನದೇ ಆದಂತ ಜಾತಿ, ಜನಾಂಗ, ಸಮುದಾಯ, ಧರ್ಮದ ಆಧಾರದ ಮೇಲೆ ಪಕ್ಷಗಳ ನಿರ್ಮಾಣ ಆಯ್ತು. 1906ರಲ್ಲಿ ಮುಸ್ಲಿಂ ಲೀಗ್ ಪಕ್ಷ ಅಂತೇಳಿ ಒಂದು ಪ್ರತ್ಯೇಕವಾದಂತ ಪಕ್ಷ ಬಂತು. ಹಾಗೆ ಹಿಂದೂ ಮಹಾಸಭಾ ಅಂತೇಳಿ ಹಿಂದೂ ಪರಿಕಲ್ಪನೆ ಆಧಾರದ ಮೇಲೆ ಬಂತು. ಹೀಗೆ ಸೊ ಮುಸ್ಲಿಂ ಲೀಗಿನ ಒಂದು ಫೌಂಡರ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಆ ಒಂದು ಪಕ್ಷವನ್ನ ನಿರ್ವಹಣೆ ಮಾಡ್ತಾರೆ. ಹಾಗೆ ಹಿಂದೂ ಮಹಾಸಭಾ ಪಕ್ಷವನ್ನ ಹಿಂದೂಗಳು ನಿರ್ವಹಣೆ ಮಾಡ್ತಾರೆ, ಹಿಂದೂ ರಾಜಕೀಯ ಧುರೀಣರು ನಿರ್ವಹಣೆ ಮಾಡ್ತಾರೆ. ಈ ರೀತಿಯಾದಂತ ಒಂದು ತಮ್ಮದೇ ಆದಂತ ಪ್ರತ್ಯೇಕವಾದಂತ ಸಮುದಾಯದ ಮೇಲೆ, ಧರ್ಮದ ಮೇಲೆ ಸಂಘಟನೆಗಳು, ಪಕ್ಷಗಳು, ರಾಜಕೀಯ ವ್ಯವಸ್ಥೆಗಳು ನಿರ್ವಹಣೆ ಉಟ್ಕೊಳ್ತಾ ಹೋದಾಗೆ ಈ ದೇಶದಲ್ಲಿ ಒಂದು ಕಾಲಕ್ಕೆ ಅಖಂಡ ಭಾರತ ಎಂಬತಕ್ಕಂಥದ್ದನ್ನ ವಿಂಗಡಣೆ ಆಗ್ಲಿಕ್ಕೆ ಸಹಜವಾಗಿ ನಾವು ನೋಡ್ತಾ ಇದೀವಿ. ಮುಸ್ಲಿಂ ಲೀಗಿನ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನ ಬ್ರಿಟಿಷರ ಮುಂದೆ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದು ಧರ್ಮದ ಆಧಾರದ ಮೇಲೆ. ಈ ರೀತಿ ಧರ್ಮದ ಆಧಾರದ ಮೇಲೆ ಪ್ರತಿಪಾದನೆ ಮಾಡಿದಂತ ಎರಡು ರಾಷ್ಟ್ರಗಳ ಸಿದ್ಧಾಂತದ ಆಧಾರವನ್ನು ಅನುಸರಿಸಿ ಬ್ರಿಟಿಷ್ ಸರ್ಕಾರ ಈ ದೇಶವನ್ನ, ಈ ಜನಾಂಗವನ್ನ, ಈ ಸಮುದಾಯವನ್ನ, ರಾಷ್ಟ್ರವನ್ನ ಎರಡು ಧರ್ಮ, ಎರಡು ಜನಾಂಗದ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಿ ಎರಡು ರಾಷ್ಟ್ರಗಳನ್ನಾಗಿ ವಿಂಗಡಣೆ ಮಾಡಿ ಸ್ವತಂತ್ರವನ್ನು ಕೊಟ್ಟೋಗ್ತದೆ. ಅದು ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ್. ಈ ರೀತಿಯಾದಂತ ಪ್ರತಿಯೊಂದು ಧರ್ಮದ ಜನರು ಸಹ, ಸಮುದಾಯವು ಸಹ ತಮ್ಮದೇ ಆದಂತ ಧರ್ಮದ ಆಧಾರದ ಮೇಲೆ ರಾಷ್ಟ್ರೀಯವಾದವನ್ನ, ರಾಷ್ಟ್ರೀಯ ಪರಿಕಲ್ಪನೆಯನ್ನ
ಬೆಳೆಸ್ಕೊಳ್ತಾ ಹೋಗಿರ್ತಕ್ಕಂಥದ್ದು, ಸಂಘಟನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಹೋಗಿರ್ತಕ್ಕಂಥದ್ದು ಸಹ ಎರಡನೇ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ ಈ ಒಂದು ಕೋಮುವಾದ ತಾಂಡವಾಡಲಿಕ್ಕೆ ಅಥವಾ ತಲೆ ಎತ್ತಲಿಕ್ಕೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ. ಇನ್ನು ಮೂರನೇ ಕಾರಣ ಅಂತಂದ್ರೆ ಕಮ್ಯುನಿಯಲ್ ರೈಟ್ಸ್ ಅಂತ ಹೇಳ್ತೀವಿ. ಕಮ್ಯುನಿಯಲ್ ರೈಟ್ಸ್ ಅಂತಂದ್ರೆ ಕೋಮು ಗಲಭೆಗಳು. ಸಹಜವಾಗಿ ಕೋಮುವಾದದ ಮೂಲ ಪರಿಕಲ್ಪನೆ ಬರ್ತಕ್ಕಂಥದ್ದು ಕೋಮು ಗಲಭೆಗಳ ಆಧಾರದ ಮೇಲೆ ನಿಂತದೆ. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು, ಸ್ವತಂತ್ರ ಸಿಕ್ಕ ನಂತರ ಈ ದೇಶದೊಳಗೆ ಬಹಳಷ್ಟು ಕೋಮು ಗಲಭೆಗಳಾಗ್ತವೆ, ಕೋಮು ಗಲಭೆಗಳು ತಲೆ ಎತ್ತವೆ. ಅದು ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಕೋಮು ಗಲಭೆಗಳು ತಲೆ ಎತ್ತಾರೆ. ಈ ರೀತಿ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಎಂಬತಕ್ಕಂಥ ವ್ಯವಸ್ಥೆ ಆಧಾರದ ಮೇಲೆ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ ಎಂಬತಕ್ಕಂಥ ಈ ಎರಡು ರಾಷ್ಟ್ರಗಳ ಧರ್ಮದ ಆಧಾರದ ಮೇಲೆ ವಿಭಜನೆ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಕೋಮು ಗಲಭೆ ಈ ದೇಶದಲ್ಲಿ ಸ್ವತಂತ್ರದ ನಂತರ ನಿರ್ವಹಣೆ ಆಗ್ತದೆ. ಈ ರೀತಿಯಾದಂತ ಕೋಮು ಗಲಭೆಗಳು ನಿರ್ವಹಣೆ ಆಗಿರ್ತಕ್ಕಂಥ ಅತಿ ಪ್ರಮುಖವಾದಂತ ಭಾರತದ ಪ್ರಜಾಪ್ರಭುತ್ವ ಪ್ರಮುಖ ಸ್ಥಳಗಳಂತಂದ್ರೆ ಅದು ಬೆಂಗಾಲ್ ಇರ್ಬೋದು, ಮೀರತ್ ಇರ್ಬೋದು, ಕಾನ್ಪುರ್ ಇರ್ಬೋದು, ಲಕ್ನೋ ಇರ್ಬೋದು, ಅಯೋಧ್ಯೆ, ಗುಜರಾತ್, ಅಹಮದಾಬಾದ್ ಇರ್ಬೋದು. ಈ ಎಲ್ಲ ಸ್ಥಳಗಳಲ್ಲಿ ಒಂದು ತೀವ್ರಗತಿಯಲ್ಲಿರ್ತಕ್ಕಂಥ ಕೋಮು ಗಲಭೆಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ಅಂಶವಾಗಿದೆ. ಇವತ್ತು ಕೋಮುವಾದ ಯಾಕೆ ತಲೆ ಎದ್ದಿದೆ ಅಂದ್ರೆ ಇಂಥ ಒಂದು ಜನಾಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಸಮುದಾಯಗಳಲ್ಲಿ ಗಲಭೆಗಳು, ಜಗಳಗಳು, ವೈಷಮ್ಯಗಳು, ಹಿಂಸೆ, ಕೊಲೆ ಸುಲಿಗಳು ನಿರ್ವಹಣೆ ಆಗುತ್ತಕ್ಕಂಥದ್ದು ಸಹ ಒಂದು ಕಾರಣ ಆಗ್ತದೆ ಕೋಮುವಾದ. ಈ ಒಂದು ಕಾರಣದಿಂದಲೇ ಹಿಂದೆ 1992ರಲ್ಲಿ ಡಿಸೆಂಬರ್ 6ರಂದು ಒಂದು ಸಮುದಾಯ, ಒಂದು ಧರ್ಮ, ಇನ್ನೊಂದು ಸಮುದಾಯದ ಅಂಶವಾಗಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಯೋಧ್ಯೆಯಲ್ಲಿರ್ತಕ್ಕಂಥ ಬಾಬ್ರಿ ಮಸೀದಿಯನ್ನ ಕೆಡವಿಬಿಟ್ಟು ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಏನೇ ಇರಲಿ, ಅದು ನಮ್ಮ ಇಶ್ಯೂ ಆಗೋದಿಲ್ಲ. ನಮಗೇನಿದೆ ಅಂದ್ರೆ ಕೋಮುವಾದಕ್ಕೆ ಇದೊಂದು ಸಕಾರಣ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಈ ರೀತಿಯಾದಂತ ಹಿಂದೂ ಮತ್ತು ಮುಸ್ಲಿಂ ಎಂಬತಕ್ಕಂಥ ಸಮುದಾಯದಲ್ಲಿ ಏನು ತಮ್ಮದೇ ಆದಂತ ಜನಾಂಗೀಯ ಗಲಭೆ, ಜನಾಂಗೀಯ ಒಂದು ಘಟನೆಗಳು, ಕೋಮುವಾದದ ಘಟನೆಗಳು, ಗಲಭೆಗಳೇನಿದಾವಲ್ಲ, ಇವು ಸಹ ಇವತ್ತು ಜೀವಂತವಾಗಿರ್ಲಿಕ್ಕೆ ಕೋಮುವಾದ ಕಾರಣ ಆಗ್ತದೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ. ಇನ್ನ ನಾಲ್ಕನೇದಂತಂದ್ರೆ ಪೊಲಿಟಿಕಲಿ ಮ್ಯಾನಿಪುಲೇಟೆಡ್ ಅಂತ ಹೇಳ್ತೀವಿ. ರಾಜಕೀಯವಾಗಿ ಪ್ರೇರೇಪಿತವಾಗಿರ್ತಕ್ಕಂಥದ್ದು, ರಾಜಕೀಯವಾಗಿ ಮಸ್ಕ ಮಾಡತಕ್ಕಂಥ ವ್ಯವಸ್ಥೆ ಈ ದೇಶದ ರಾಜಕಾರಣಿಗಳಿಂದ ನಡೀತಿದೆ, ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಬಹಳಷ್ಟು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯವಸ್ಥೆ ಏನಾಗ್ತದೆ ಅಂತಂದ್ರೆ ದೇ ಆರ್ ಮ್ಯಾನಿಪುಲೇಟೆಡ್ ದ ಪೀಪಲ್ ಆನ್ ದ ಬೇಸಿಸ್ ಆಫ್ ದ ರಿಲಿಜಿಯಸ್ ಆಸ್ಪೆಕ್ಟ್, ಆನ್ ದ ಬೇಸಿಸ್ ಆಫ್ ದ ಕಮ್ಯುನಲ್ ಆಸ್ಪೆಕ್ಟ್, ಆನ್ ದ ಬೇಸಿಸ್ ಆಫ್ ದ ಕಾಸ್ಟ್, ಆನ್ ದ ಬೇಸಿಸ್ ಆಫ್ ದ ದೇರ್ ವ್ಯೂಸ್ ಅಂಡ್ ದ ಇಂಟ್ರೆಸ್ಟ್ ಫಾರ್ ಸೇಕ್ ಆಫ್ ಓನ್ಲಿ ಫಾರ್ ದೇರ್ ಸೆಲ್ಫಿಶ್ ಗೈನ್, ಸೆಲ್ಫಿಶ್ ಪರ್ಪಸ್. ಇವತ್ತು ರಾಜಕಾರಣಿಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಈ ಜನಗಳನ್ನ ಒಂದು ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ಅವರನ್ನ ವಿಭಜನೆ ಮಾಡಿ ನೋಡ್ತಕ್ಕಂಥದ್ದು, ಒಡೆದಾಳಿ ನೋಡ್ತಕ್ಕಂಥದ್ದು, ತಮ್ಮ ಸ್ವಾರ್ಥಕ್ಕಾಗಿ ಅವರುಗಳನ್ನ ಬಳಸಿಕೊಳ್ಳತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ, ಈ ರೀತಿಯಾದಂತ ರಾಜಕಾರಣಿಗಳ ಒಂದು ಮೆನಿಪ್ಯುಲೇಷನ್ ಎಂಬತಕ್ಕಂಥ ಏನಿದೆ, ಮಸ್ಕ ಅಂತ ಏನಿದೆ, ಪ್ರೇರೇಪಣೆ ಅಂತ ಏನಿದೆ, ಇದು ಒಂದು ಅತಿ ಪ್ರಮುಖವಾದಂತ ಕಾರಣ ಆಗ್ತಾ ಇದೆ ಇವತ್ತು ಈ ಭಾರತದ ಕೋಮುವಾದದ ವ್ಯವಸ್ಥೆಗೆ. ಇನ್ನು ಐದನೇ ಕಾರಣ ಅಂತಂದ್ರೆ ಕಮ್ಯುನಿಯಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಕಮ್ಯುನಿಯಲ್ ಆರ್ಗನೈಸೇಷನ್ ಅಂತಂದ್ರೆ ಕೋಮು ಸಂಘಟನೆಗಳು. ಇವತ್ತು ಬಹಳಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು ಅತಿ ದೊಡ್ಡದಾಗಿದೆ. 21ನೇ ಶತಮಾನ ವೈಜ್ಞಾನಿಕ ಯುಗವಾಗಿ ಬೆಳೆದಿದೆ. ಆದ್ರೂ ಈ ದೇಶದೊಳಗಡೆ ಕೋಮು ಸಂಘಟನೆಗಳು ತಲೆ ಎತ್ತಾ ಇದ್ದಾವೆ. ಕೋಮು ಸಂಘಟನೆಗಳು ಇವತ್ತು ಈ ದೇಶದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗೆ, ರಾಷ್ಟ್ರ ಸಾರ್ವಭೌಮತ್ವಕ್ಕೆ, ರಾಷ್ಟ್ರದ ಒಂದು ಐಕ್ಯತೆಗೆ ಧಕ್ಕೆಯನ್ನು ತರ್ತಾ ಇರತಕ್ಕಂಥದ್ದು ಪ್ರಮುಖವಾದಂತ ಕಾರಣ ಆಗ್ತಾ ಇದೆ. ಪ್ರತಿಯೊಂದು ವೈವಿಧ್ಯಮಯವಾದಂತ ಜನಾಂಗ, ವೈವಿಧ್ಯಮಯವಾದಂತ ಸಮುದಾಯ ಈ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದಾವೆ, ಸ್ಥಾಪನೆ ಆಗಿದ್ದಾವೆ. ಆದ್ರೆ ಇಂಥ ಒಂದು ವೈವಿಧ್ಯಮಯವಾದಂತ ಜನಾಂಗ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ರು ಕೂಡ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಘಟನೆಗಳು ಅವ್ರದೇ ಆಗಂತ ಸಮುದಾಯ, ಜಾತಿ, ಧರ್ಮ, ಜನಾಂಗದ ಆಧಾರದ ಮೇಲೆ ಇವತ್ತು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಅದು ಮೂಲಭೂತವಾಗಿ ಕೋಮುವಾದದ ಆಧಾರದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಹಲವಾರು ಸಂಘಟನೆಗಳನ್ನು ನಾವು ನೋಡ್ತೀವಿ. ISO ಸಂಘಟನೆ ಇರಬಹುದು, ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಇರ್ಬೋದು, ಬಜರಂಗ ದಳ ಇರ್ಬೋದು, ಲಷ್ಕರ್ ಇ ತೊಯ್ಬಾ ಇರ್ಬೋದು, ಇಸ್ಲಾಮಿಕ್ ಸ್ಟೇಟ್ ಆರ್ಗನೈಸೇಷನ್ಸ್ ಇರ್ಬೋದು,
ಇಂಡಿಯನ್ ಮುಜಾಹಿದ್ದೀನ್ ಆರ್ಗನೈಸೇಷನ್ ಇರ್ಬೋದು, ಸೊ ಬಜರಂಗ್ ದಳ ಆರ್ಗನೈಸೇಷನ್ ಇರ್ಬೋದು, ಇವೆಲ್ಲವೂ ಸಹ ತಮ್ಮದೇ ಆದಂತ ಸಮುದಾಯದ ಆಧಾರಿತವಾದಂತ ಸಂಘಗಳು, ಸಂಘಟನೆಗಳು ನಿರ್ಮಾಣ ಆಗ್ತಾ ಇದ್ದು, ಅವುಗಳು ಸಮಾಜದ ವ್ಯವಸ್ಥೆ ಮೇಲೆ, ರಾಷ್ಟ್ರದ ಏಕತೆ ಸಮಗ್ರತೆ ಮೇಲೆ ತಮ್ಮದೇ ಆದಂತ ಪರಿಣಾಮವನ್ನು ಬೀರ್ತಾ ಇರತಕ್ಕಂಥದ್ದು ಸಹ ಒಂದು ಪ್ರಮುಖವಾದಂತ ಕಾರಣ ಆಗ್ತಾ ಇದೆ ಇವತ್ತು ಭಾರತದಲ್ಲಿ ಕೋಮುವಾದ ತನ್ನ ತಲೆಯನ್ನ ಹತ್ತಲಿಕ್ಕೆ. ಸೊ ಈ ರೀತಿಯಾದಂತ ಒಂದು 5 ಪ್ರಮುಖವಾದಂತ ಕಾರಣಗಳು ಇವತ್ತು ಕೋಮುವಾದಕ್ಕೆ ಪ್ರಮುಖವಾಗಿವೆ ಅಂತೇಳಿ ನಾವು ಹೇಳಬೇಕಾಗಿದೆ. ಇನ್ನ ಕಮ್ಯುನಲಿಸಂ ಈಸ್ ಇಟ್ ಥ್ರೆಟ್ ಟು ದ ಇಂಡಿಯನ್ ಡೆಮೋಕ್ರಸಿ ಅಂತೇಳಿ ಪ್ರಶ್ನೆ ಬಂದಾಗ ನಾವು ಎಸ್ ಅಂತೇಳಿ ಹೇಳ್ಬೇಕಾಗುತ್ತೆ. ಕೋಮುವಾದ ಭಾರತದ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯನ್ನು ಕೊಡ್ತಾ ಇದ್ದಾವೆ ಅಂತೇಳಿ ಅಂದಾಗ ಹೌದು ಅಂತೇಳಿ ಹೇಳ್ಬೇಕಾಗುತ್ತೆ. ಹೇಗೆ ಬೆದರಿಕೆಯನ್ನು ಕೊಡ್ತೇವೆ ಅಂತಂದ್ರೆ, ಮೊಟ್ಟ ಮೊದಲನೇದಾದಂತ ಕೋಮುವಾದ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಕೊಡ್ತಾ ಇದೆ ಅಂತಂದ್ರೆ ಅದರಲ್ಲಿ ಮೊಟ್ಟ ಮೊದಲನೇದು ಥ್ರೆಟ್ ಟು ದ ನ್ಯಾಷನಲ್ ಇಂಟಿಗ್ರಿಟಿ, ದೇಶದ ರಾಷ್ಟ್ರದ ಭಾವೈಕ್ಯತೆಗೆ ಕೋಮುವಾದ ಬೆದರಿಕೆಯನ್ನು ನೋಡ್ತಾ ಇದೆ, ತೊಂದರೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ 1947ರಲ್ಲಿ ಏನು ಈ ದೇಶವನ್ನ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಿ ಸ್ವತಂತ್ರತೆಯನ್ನು ಕೊಟ್ಟೋದ್ರು, ಅವರು ಸ್ವತಂತ್ರತೆ ಕೊಟ್ಟೋಗಿರ್ತಕ್ಕಂಥದ್ದೇ ಧರ್ಮದ ಆಧಾರದ ಮೇಲೆ ಈ ದೇಶವನ್ನ ಒಡೆದ್ರು. ಧರ್ಮದ ಆಧಾರದ ಮೇಲೆ ಈ ದೇಶವನ್ನು 2 ರಾಷ್ಟ್ರಗಳನ್ನಾಗಿ ಮಾಡಿದ್ರು, ಅದು ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ್. ಹೀಗೆ ಹೇಗೆ ಧರ್ಮದ ಆಧಾರದ ಮೇಲೆ ಏನು ಬ್ರಿಟಿಷರು 2 ದೇಶಗಳನ್ನು ಮಾಡಿಕೊಟ್ಟೋದ್ರು, ಆ ರೀತಿ ಮಾಡಿಕೊಟ್ಟು ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಈ 2 ಜನಾಂಗ ಸಮುದಾಯ ರಾಷ್ಟ್ರೀಯ ಭಾವೈಕ್ಯತೆಗೆ, ದೇಶದ ಐಕ್ಯತೆಗೆ, ದೇಶದ ಸಮಗ್ರತೆಗೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುವಂತ ಮನೋಭಾವನೆ 2 ಸಮುದಾಯದ ಜನರಲ್ಲಿ ಬೆಳೀತದೆ. ಈ ರೀತಿ ಬೆಳೆದ್ರಿಂದ ಸರ್ಕಾರಗಳು ಸುಗಮವಾಗಿ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದೂ ಮತ್ತು ಮುಸ್ಲಿಮ್ಸ್ ಎಂಬತಕ್ಕಂಥ 2 ಜನಾಂಗದಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿರ್ಮಾಣ ಆಗುತ್ತಕ್ಕಂಥದ್ದು ತುಂಬಾ ಕಷ್ಟ ಆಗ್ತದೆ. 2 ಜನಾಂಗವು ತಮ್ಮದೇ ಆದಂತ ಕೋಮುವಾದದ ಪರಿಕಲ್ಪನೆ, ಭಾವನೆಗಳ ಮೇಲೆ, ಇಚ್ಛೆಯ ಮೇರೆಗೆ ನಿರ್ವಹಣೆ ಬೆಳೀತಾ ಇರ್ತಕ್ಕಂಥದ್ದು, ಬದುಕ್ತಾ ಇರ್ತಕ್ಕಂಥ ವ್ಯವಸ್ಥೆ ಯಾವಾಗ ಆಗುತ್ತೆ, ಇದರಿಂದ ಈ ದೇಶದ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಉಂಟು ಮಾಡ್ತದೆ. ಇದು ಒಂದು ಪ್ರಮುಖವಾದಂತ ಅಂಶವಾಗಿದೆ ಭಾರತದ ಪ್ರಜಾಪ್ರಭುತ್ವಕ್ಕೆ ತೊಡಗು. ಇನ್ನು ಎರಡನೇದಂತಂದ್ರೆ ಥ್ರೆಟ್ ಟು ನ್ಯಾಷನಲಿಸಮ್ ಅಂಡ್ ಪೇಟ್ರಿಯಾಟಿಸಂ. ಯಾಕಂದ್ರೆ ಕೋಮುವಾದ ಎಂಬತಕ್ಕಂಥದ್ದು ಯಾವಾಗ ಬರ್ತದೆ, ಅದು ಧರ್ಮದ ಮೇಲೆ ಇರ್ಬೋದು, ಜನಾಂಗದ ಮೇಲೆ ಇರ್ಬೋದು, ಜಾತಿಯ ಆಧಾರದ ಮೇಲೆ ಇರ್ಬೋದು. ಹೀಗಿದ್ದಾಗ ಇದು ಪ್ರಜಾಪ್ರಭುತ್ವದ ಇನ್ನೊಂದು ಪರಿಕಲ್ಪನೆಯಾದಂತ ಪ್ರಮುಖವಾದಂತ ಅಂಶಕ್ಕೆ ತೊಡಕುಂಟು ಮಾಡ್ತದೆ. ಅದು ಏನಂತಂದ್ರೆ ರಾಷ್ಟ್ರೀಯವಾದ ಮತ್ತು ರಾಷ್ಟ್ರ ಪ್ರೇಮ. ಕೋಮುವಾದ ಬಂದಿದೆ ಅಂದ ತಕ್ಷಣ ರಾಷ್ಟ್ರೀಯವಾದಕ್ಕೆ ತೊಂದರೆ ಉಂಟಾಗುತ್ತೆ, ರಾಷ್ಟ್ರ ಪ್ರೇಮಕ್ಕೆ ತೊಂದರೆ ಉಂಟಾಗುತ್ತೆ. ಯಾಕಂದ್ರೆ ಕೋಮುವಾದ ಹಲವಾರು ಮೂಲಭೂತವಾದಂತ ವಾದಿಗಳ ಧಾರ್ಮಿಕ ಮೂಲಭೂತವಾದದ ಮೇಲೆ, ಜನಾಂಗದ ಮೂಲಭೂತವಾದದ ಮೇಲೆ ಯಾವಾಗ ಬರ್ತದೆ, ಆಗ ಸಂಪ್ರದಾಯಗಳು, ನಡವಳಿಕೆಗಳು, ಪದ್ಧತಿಗಳು, ನಿರೂಢಿಗಳು, ಗೊಡ್ಡು ವಿಚಾರಗಳು, ಅನಿಷ್ಟ ಪದ್ಧತಿಗಳ ನಿರ್ವಹಣೆ, ನಡವಳಿಕೆ ಈ ರೀತಿ ಬಂದ ಸಂದರ್ಭದಲ್ಲಿ ಧಾರ್ಮಿಕ ಮತಾಂಧತೆ ನಿರ್ಮಾಣ ಆಗುತ್ತೆ, ಧಾರ್ಮಿಕ ಮೂಲಭೂತವಾದಿಗಳ ವ್ಯವಸ್ಥೆ ಹೆಚ್ಚಾಗುತ್ತೆ, ಒಂದು ಧರ್ಮ ಇನ್ನೊಂದು ಧರ್ಮವನ್ನ ಶೋಷಣೆಗೆ ಒಳಪಡಿಸ್ತದೆ. ಇಂಥ ಸಂದರ್ಭದಲ್ಲಿ ಜನರುಗಳು ತಮ್ಮಲ್ಲಿ ಸಾಮರಸ್ಯವನ್ನ, ಸಹಭಾಗಿತ್ವವನ್ನ, ಸೋದರತ್ವವನ್ನ ಬೆಳೆಸ್ಕೊಂಡು ಬದುಕಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಜನಗಳು ತಮ್ಮ ಸಂಬಂಧಗಳನ್ನ ಉಳಿಸಿಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯವಾದಕ್ಕೆ ಧಕ್ಕೆ ಉಂಟಾಗ್ತದೆ, ರಾಷ್ಟ್ರ ಪ್ರೇಮಕ್ಕೆ ಧಕ್ಕೆ ಉಂಟಾಗ್ತದೆ, ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ನನ್ನ ದೇಶ, ನನ್ನ ರಾಷ್ಟ್ರ ಎಂಬತಕ್ಕಂಥ ಮನೋಭಾವನೆಗೆ ಕುಂಠಿತ ಆಗ್ತದೆ, ನನ್ನ ದೇಶ ಮೊದಲು ಎಂಬತಕ್ಕಂಥ ವಿಚಾರಕ್ಕೆ ಕುಂಠಿತ ಆಗ್ತದೆ. ಈ ರೀತಿಯಾದಂತ ಸಂದರ್ಭ ಬಂದಾಗ, ಇಂಥ ಒಂದು ವ್ಯವಸ್ಥೆಗಳು ನಿರ್ಮಾಣ ಆದಾಗ ಈ ದೇಶದ ರಾಷ್ಟ್ರೀಯವಾದವನ್ನ ಉಳಿಸ್ಕೊಳ್ಳೋದು, ರಾಷ್ಟ್ರ ಪ್ರೇಮವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗೋದ್ರಿಂದ ಇದು ಒಂದು ಪ್ರಮುಖವಾಗ್ತಾ ಇದೆ, ತೊಡಕುಂಟಾಗ್ತಾ ಇದೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದದಿಂದ ಅಂತೇಳಿ ಹೇಳ್ಬೋದು. ಇನ್ನ ಇಂಪ್ರೂವ್ಮೆಂಟ್ ಟು ದ ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗ ಕೋಮುವಾದ ಎಂಬತಕ್ಕಂತ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಈ ದೇಶದ ವ್ಯವಸ್ಥೆ ಒಳಗಡೆ ತಾಂಡವಾಡ್ತಾ ಇರಬೇಕಾದ್ರೆ ಇನ್ನೊಂದು ತೊಡಕು ಅಂತಂದ್ರೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಏನ್ ಕೊಡ್ತಾ ಇದೆ ಕೋಮುವಾದ ಅಂತಂದ್ರೆ, ರಾಷ್ಟ್ರದ ಅಭಿವೃದ್ಧಿ ಅಥವಾ ವಿಕಾಸನೆಗೆ ತೊಡಕುಂಟು ಮಾಡ್ತಾ ಇದೆ.
ಯಾಕಂದ್ರೆ ಯಾವಾಗ ಒಂದು ರಾಷ್ಟ್ರದ ಜನತೆ, ಒಂದು ದೇಶದ ಸಮಾಜದ ವ್ಯವಸ್ಥೆಯ ಜನತೆ ತಮ್ಮದೇ ಆದಂತ ಮೂಲಭೂತವಾದದ ಮೇಲೆ, ಅದು ಧಾರ್ಮಿಕತೆಯ ಮೂಲಭೂತವಾದ ಇರ್ಬೋದು, ಜಾತಿಯ ಮೂಲಭೂತವಾದ ಇರ್ಬೋದು, ಜನಾಂಗದ ಮೂಲಭೂತವಾದ ಇರ್ಬೋದು, ಸೊ ಇಂಥ ಒಂದು ಮೂಲಭೂತವಾದದ ಮೇಲೆ ಜಾತ್ಯತೀತ ಪರಿಕಲ್ಪನೆಗೆ ಹೊರತಾಗಿ, ಜಾತ್ಯತೀತ ವ್ಯವಸ್ಥೆಗೆ ವಿರುದ್ಧವಾಗಿ ಇಂಥ ಮೂಲಭೂತವಾದದ ಮೇಲೆ ಯಾವಾಗ ಒಂದು ಸಮಾಜ, ರಾಷ್ಟ್ರದ ಜನತೆ ಇರ್ತಾರೆ, ಆಗ ರಾಷ್ಟ್ರದ ಪ್ರಗತಿಗೆ ಧಕ್ಕೆ ಉಂಟಾಗ್ತದೆ, ತೊಡಕುಂಟಾಗುತ್ತೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಬಹಳಷ್ಟು ಧಾರ್ಮಿಕ ಧುರೀಣರು ಸಹ ಇದರಿಂದ ಏನಾಗ್ತಾರೆ ಅಂತಂದ್ರೆ, ಮೂಲಭೂತವಾದದಿಂದ ಧಾರ್ಮಿಕ ಧುರೀಣರು ಹೆಚ್ಚಾಗ್ತಾರೆ. ಧಾರ್ಮಿಕ ಧುರೀಣರು ಹೆಚ್ಚಾದ ಮೇಲೆ ಅವರು ಒಂದು ಪ್ರೊವೊಕೇಟಿವ್ ಸ್ಪೀಚ್ಗಳನ್ನ, ಭಾಷಣಗಳನ್ನ ತಮ್ಮ ಸಮುದಾಯಕ್ಕೆ, ತಮ್ಮ ಜನಾಂಗಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳಿಂದ ಪ್ರೇರಿತರಾಗಿರ್ತಕ್ಕಂಥ ಸಮುದಾಯ ಅಥವಾ ಜನಾಂಗ ಯಾವಾಗಲೂ ಕೂಡ ರಾಷ್ಟ್ರದ ಪ್ರಗತಿ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ತಮ್ಮದೇ ಆದಂತ ಮೂಲಭೂತವಾದ ಅನಿಷ್ಟ ಪರಿಕಲ್ಪನೆ, ಭಾವನೆಯ ಮೂಲಕ ಬದುಕ್ತಾ ಇರ್ತಾರೆ. ಇದರಿಂದ ರಾಷ್ಟ್ರದ ಪ್ರಗತಿಗೆ ಧಕ್ಕೆ ಉಂಟಾಗುತ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವಕ್ಕೆ ತೊಡಕು ಅಂತೇಳಿ ನಾವು ಹೇಳ್ತೇವೆ. ಇನ್ನ 4ನೇ ತೊಡಕಿನ ಅಂಶ ಅಂತಂದ್ರೆ ವೀಕ್ ಪೊಲಿಟಿಕಲ್ ಲೀಡರ್ಶಿಪ್, ದುರ್ಬಲವಾದಂತ ರಾಜಕೀಯ ಧುರೀಣತ್ವ. ಇವತ್ತು ಬಹಳಷ್ಟು ರಾಜಕೀಯ ಧುರೀಣರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಮಾಜದಲ್ಲಿರ್ತಕ್ಕಂಥ ಕೋಮುವಾದವನ್ನ ತೆಗೆದುಹಾಕುವುದರಲ್ಲಿ ಅವರಷ್ಟು ಬಹಳಷ್ಟು ದುರ್ಬಲರಿದ್ದಾರೆ. ಬಹಳಷ್ಟು ಧುರೀಣರು, ರಾಜಕೀಯ ಧುರೀಣರು ದುರ್ಬಲ ವರ್ತನೆಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬಲಿಷ್ಠವಾದಂತ ಧುರೀಣತ್ವ ಇವತ್ತು ಸಿಗ್ತಾ ಇಲ್ಲ. ಬಹಳಷ್ಟು ರಾಜಕೀಯ ವ್ಯಕ್ತಿಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ತಮ್ಮದೇ ಆದಂತ ಒಂದು ಸ್ವಾರ್ಥಕ್ಕೋಸ್ಕರ ಕೋಮುವಾದವನ್ನ ಪ್ರೇರೇಪಣೆ ಮಾಡ್ತಾರೆ ಹೊರತು ಕೋಮುವಾದವನ್ನು ಸಮಾಜದಿಂದ, ರಾಷ್ಟ್ರದಿಂದ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರತಿಯೊಂದು ದೇಶ, ಸಾಮಾಜಿಕ ವ್ಯವಸ್ಥೆ ಒಳಗಡೆ ನೋಡಿ, ಕೋಮುವಾದ ಇವತ್ತು ಹುಟ್ಟಾಗ್ತಾ ಇದೆ, ಕೋಮುವಾದ ಬೆಳೀತಾ ಇದೆ. ಕೋಮುವಾದ ಉಗಮವಾಗಿದೆ ಅಂತಂದ್ರೆ ಅದು ಜಾತಿ ಮೇಲೆ ಇರ್ಬೋದು, ಜನಾಂಗದ ಮೇಲೆ ಇರ್ಬೋದು, ಧರ್ಮದ ಮೇಲೆ ಇರ್ಬೋದು. ಇದೆಲ್ಲದನ್ನು ಹುಟ್ಟಾಕತಕ್ಕಂಥದ್ದು ರಾಜಕೀಯ ಧುರೀಣರು ಮತ್ತು ರಾಜಕೀಯ ಪಕ್ಷಗಳು. ಈ ರಾಜಕೀಯ ಧುರೀಣರು ಮತ್ತು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ, ದೇಶವನ್ನ, ಜನಾಂಗವನ್ನ, ಸಮುದಾಯವನ್ನ ಒಡೆಯುವಂತ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ. ಇದು ಒಂದು ಪ್ರಮುಖವಾದಂತ, ಇಂಥ ಒಂದು ದುರ್ಬಲತೆಯಿಂದ ಕೂಡಿರ್ತಕ್ಕಂಥ ರಾಜಕೀಯ ಧುರೀಣತ್ವ, ರಾಜಕೀಯ ಆಡಳಿತ, ರಾಜಕೀಯ ಅಧಿಕಾರ ಏನಿದೆಯಲ್ಲ, ಇದು ಒಂದು ಪ್ರಮುಖವಾದಂತ ಕಾರಣ ಆಗಿದೆ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ತೊಡಕಿಗೆ ಈ ಕೋಮುವಾದ ಕಾರಣ ಅಂತೇಳಿ, ಕೋಮುವಾದ ತೊಂದರೆಯನ್ನು ಕೊಡ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನ 5ನೇದಿದೆ ಥ್ರೆಟ್ ಟು ದ ನ್ಯಾಷನಲ್ ಸಾವರಿಟಿ. ಯಾವಾಗ ಕೋಮುವಾದ ಎಂಬತಕ್ಕಂಥ ಮನೋಭಾವನೆ ಬಂತು, ಆ ಕೋಮುವಾದ ಎಂಬತಕ್ಕಂಥ ಒಂದು ಕಳಂಕ ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ ಅಥವಾ ಪ್ರಜಾಪ್ರಭುತ್ವಕ್ಕೆ ಅಂಟ್ಕೊಳ್ತು ಅಂದ ತಕ್ಷಣ ಸಹಜವಾಗಿ ಇನ್ನೊಂದು ತೊಡಕು ಕಂಡುಕೊಳ್ತಿದ್ದೀವಿ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ರಾಷ್ಟ್ರದ ಪರಮಾಧಿಕಾರ, ಸಾರ್ವಭೌಮತ್ವಕ್ಕೆ ಬೆದರಿಕೆಯನ್ನು ಕೊಡ್ತದೆ, ಬೆದರಿಕೆಯನ್ನು, ತೊಂದರೆಯನ್ನು ಕೊಡ್ತದೆ. ಉದಾಹರಣೆಗೆ ನಾವು ಹೇಳ್ಬೇಕಂತಂದ್ರೆ, ಇವತ್ತು ಈ ದೇಶದ ಒಂದು ವ್ಯವಸ್ಥೆ ಏನಿದೆಯಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಈ ದೇಶ ವಿಭಜನೆ ಆಗ್ತಾ ಇದೆ, ವಿಂಗಡಣೆ ಆಗ್ತಾ ಇದೆ. ಸಹಜವಾಗಿ ಯಾವಾಗ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ರಾಷ್ಟ್ರದ ಐಕ್ಯತೆ, ಸಮಗ್ರತೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗ್ತದೆ, ಆ ಧಕ್ಕೆ ಉಂಟಾದಂತ ಸಂದರ್ಭದಲ್ಲಿ ರಾಷ್ಟ್ರ ಒಡೆದೋಗುತ್ತೆ. ರಾಷ್ಟ್ರದ ಸಾರ್ವಭೌಮತ್ವ ಒಡೆದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾರ್ವಭೌಮತ್ವ ಒಡಿತು ಅಂತಂದ್ರೆ ದೇಶ ವಿಭಜನೆ ಆಗ್ತದೆ, ದೇಶ ಛಿದ್ರ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಸಾರ್ವಭೌಮತ್ವದ, ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ, ಪರಮಾಧಿಕಾರಕ್ಕೆ ಇವತ್ತು ಕೋಮುವಾದ ಒಂದು ತೊಡಕುಂಟು ಮಾಡ್ತಾ ಇದೆ ಅಂತೇಳಿ ನಾವು ಹೇಳ್ತಿದ್ವಿ. ಯಾಕಂದ್ರೆ ನಾವು ಒಂದಾಗಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ, ನಾವು ವಿಭಜನೆಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾದಂತ ಒಂದು ತೊಡಕುಗಳು ಇವತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದದಿಂದ ಆಗ್ತಾ ಇದೆ. ಇನ್ನ ವಾಟ್ ಆರ್ ದ ರೆಮಿಡೀಸ್ ಆರ್ ದ ಮೆಜರ್ಸ್ ದ ಎರಡಿಕೇಶನ್ ಎಲಿಮಿನೇಷನ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಕಮ್ಯುನಲಿಸಮ್ ಇನ್ ಇಂಡಿಯನ್ ಡೆಮೋಕ್ರಸಿ ಅಂತೇಳಿ ನೋಡ್ತಾ ಹೋದ್ರೆ, ಈ ಒಂದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಇರುವಂತ ಕೋಮುವಾದವನ್ನ ತೆಗೆದುಹಾಕ್ಬಿಟ್ಟು, ಕೋಮುವಾದವನ್ನ ಈ ಸಮಾಜದಿಂದ ಹೋಗ್ಲಾಡಿಸ್ಬೇಕು, ರಾಷ್ಟ್ರದಿಂದ ಹೋಗ್ಲಾಡಿಸ್ಬೇಕು ಅಥವಾ ತಡೆಗಟ್ಟಬೇಕಂದ್ರೆ ಏನೇನು ಪರಿಹಾರಗಳನ್ನ ಕಂಡ್ಕೋಬೇಕಂತೇಳಿ ಬಂದಾಗ, ಮೊಟ್ಟ ಮೊದಲನೇದಾಗಿ ಪ್ರಮೋಷನ್ ಆಫ್ ದ ಸೆಕ್ಯುಲರಿಸಮ್ ಅಂತ ಹೇಳ್ತೀವಿ. ಜಾತ್ಯತೀತ ಪರಿಕಲ್ಪನೆಯನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಅಂದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ.
ಜಾತ್ಯತೀತ ಪರಿಕಲ್ಪನೆ, ರಾಷ್ಟ್ರೀಯ ಭಾವೈಕ್ಯತೆ, ಇವೆರಡುಗಳನ್ನ ನಾವು ಸಕ್ರಿಯವಾಗಿ ಬೆಳೆಸ್ಕೊಳ್ತಾ ಹೋದಾಗ ದೇಶದ ಜನರಲ್ಲಿ ಭಾವನೆಗಳನ್ನ ಇವನ್ನ ಆಗ್ತಾ ಹೋದಾಗ ಜಾತ್ಯತೀತ ಪರಿಕಲ್ಪನೆ, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಐಕ್ಯತೆ ಭಾವನೆಗಳನ್ನ ಜನಗಳಲ್ಲಿ ಬಿತ್ತಬೇಕು, ಜನಗಳಲ್ಲಿ ಮೂಡಿಸ್ಬೇಕು. ಆಗ ಮಾತ್ರ ನಾವು ಕೋಮುವಾದವನ್ನ ರಾಷ್ಟ್ರದಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ. ಇನ್ನ ಎರಡನೇದಂತಂದ್ರೆ ಸೆಕ್ಯುಲರಿಸಂ ಕಾನ್ಸೆಪ್ಟ್, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 25 to 26 ರೈಟ್ ಟು ರಿಲಿಜಿಯನ್. We have to be properly implement and execution among the minds of the people. ಇವತ್ತು ಜನಗಳ ಮನಸ್ಸಿನಲ್ಲಿ ಇವತ್ತು ಈ ದೇಶ ಜಾತ್ಯತೀತ ಪರಿಕಲ್ಪನೆಯ ಮೇಲೆ ನಿಂತಿದೆ. ಸಂವಿಧಾನಾತ್ಮಕವಾದಂತ ಪರಿಚ್ಛೇದದಲ್ಲಿರ್ತಕ್ಕಂಥ 25ರಿಂದ 26ನೇ ಪರಿಚ್ಛೇದದಲ್ಲಿ ಹೇಳಿರ್ತಕ್ಕಂಥ ರೈಟ್ ಟು ರಿಲಿಜನ್, ಧಾರ್ಮಿಕ ಹಕ್ಕಿನ ಬಗ್ಗೆ ಸ್ಪಷ್ಟವಾದಂತ ಜ್ಞಾನವನ್ನ, ಮಾರ್ಗದರ್ಶನವನ್ನ ಜನಗಳಲ್ಲಿ ಕೊಡಬೇಕು. ಈ ದೇಶ ಮೂಲಭೂತವಾಗಿ ಜಾತ್ಯತೀತ ಪರಿಕಲ್ಪಿತ ರಾಷ್ಟ್ರ ಅಂತೇಳಿ ಹೇಳ್ಬೇಕು. ಡೈವರ್ಸಿಟಿ ಆಫ್ ದ ಕಲ್ಚರ್ ಓರಿಯೆಂಟೆಡ್ ನೇಷನ್ ಅಂತೇಳಿ ಪ್ರತಿಯೊಬ್ಬ ಜನರು ಸಹ ಅರ್ಥ ಮಾಡ್ಕೋಬೇಕು. ವೈವಿಧ್ಯಮಯವಾದಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ಏಕೈಕ ಜಗತ್ತಿನ ಶ್ರೇಷ್ಠ ದೇಶ, ಶ್ರೇಷ್ಠ ರಾಷ್ಟ್ರ ಅಂತಂದ್ರೆ ಅದು ಭಾರತ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಡೈವರ್ಸಿಟಿ ಆಫ್ ದ ಕಲ್ಚರ್ ಇಟ್ ಇಸ್ ಎ ಬೇಸಿಕ್ ಸ್ಟ್ರೆಂತ್ ಆಫ್ ದ ಇಂಡಿಯನ್ ನೇಷನ್ ಅಂತೇಳಿ ನಾವು ತಿಳ್ಕೋಬೇಕು. ವೈವಿಧ್ಯಮಯವಾದಂತ ಸಂಸ್ಕೃತಿ ಈ ದೇಶದ ಮೂಲಭೂತವಾದಂತ ಶಕ್ತಿ ಎಂಬತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಕೋಮುವಾದಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಿವೆನ್ಷನ್ ಆಫ್ ದ ಕಮ್ಯುನಲ್ ವೈಲೆನ್ಸ್ ಬಿಲ್ ಆಕ್ಟ್ ಆಫ್ ದ 2013, 2013ರಲ್ಲಿ ಬಂದಿರತಕ್ಕಂತ ಸಂಸತ್ತು ಜಾರಿಗೊಳಿಸಿರ್ತಕ್ಕಂಥ ಕೋಮು ಗಲಭೆಗಳ ಹಿಂಸಾ ಕೃತ್ಯ ತಡೆ ಕಾಯ್ದೆಯನ್ನ ಸಮಗ್ರವಾಗಿ ಜಾರಿಗೊಳಿಸಬೇಕು. ಇನ್ನು ಕ್ರಿಯೇಟ್ ದ ನ್ಯಾಷನಲ್ ಇಂಟಿಗ್ರಿಟಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಎಲ್ಲ ಜನಗಳಲ್ಲಿ ನಿರ್ಮಾಣ ಆಗಬೇಕು. ಅದು ರಾಜಕೀಯ ಇರಬಹುದು, ಸಾಮಾಜಿಕವಿರಬಹುದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಇಡೀ ಜನತೆಯಲ್ಲಿ ಅಥವಾ ಸಮುದಾಯದಲ್ಲಿ, ರಾಷ್ಟ್ರದ ನಾಗರಿಕರಲ್ಲಿ, ಪ್ರಜೆಗಳಲ್ಲಿ ಎಲ್ಲರಲ್ಲೂ ಸಹ ರಾಷ್ಟ್ರೀಯ ಭಾವೈಕ್ಯತೆ, ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಜನಾಂಗ, ನಮ್ಮ ಸಮುದಾಯ ಎಂಬತಕ್ಕಂಥದ್ದನ್ನ ನಿರ್ಮಾಣ ಮಾಡಬೇಕು. ನಾವೆಲ್ಲ ಒಂದು, ನಮ್ಮ ದೇಶ ಒಂದು ಎಂಬತಕ್ಕಂಥ ರಾಷ್ಟ್ರ ಭಾವೈಕ್ಯತೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಜನರಲ್ಲಿ ನಿರ್ಮಾಣ ಆಗಬೇಕು. ಅದಕ್ಕೆ ನಮ್ಮ ದೇಶದ ಸಂವಿಧಾನದ ಮೂಲ ಮಂತ್ರ, ಮೂಲ ತಂತ್ರ ಹೇಳ್ತಾ ಇದೆ, ಡೈವರ್ಸಿಟಿ ಇನ್ ಯೂನಿಟಿ, ಯೂನಿಟಿ ಇನ್ ಡೈವರ್ಸಿಟಿ. ವೈವಿಧ್ಯತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ ಎಂಬತಕ್ಕಂಥ ಮನೋಭಾವನೆ ನಮ್ಮ ದೇಶದ ಎಲ್ಲ ಜನರಲ್ಲಿ, ಎಲ್ಲ ಪ್ರಜೆಗಳಲ್ಲಿ ನಿರ್ಮಾಣ ಆಗಬೇಕು. ಈ ರೀತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಈ ದೇಶದ ಭಾವೈಕ್ಯತೆಯನ್ನು ಕಾಪಾಡಿದಾಗ, ಈ ದೇಶದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಜನಗಳಲ್ಲಿ ನಿರ್ಮಾಣ ಮಾಡಿದಾಗ ಈ ದೇಶದಲ್ಲಿರ್ತಕ್ಕಂಥ ಕೋಮುವಾದವನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಕೊನೆಯದಂತಂದ್ರೆ ಒಂದು ಪರಿಹಾರ ಉಪಾಯ ಅಂತಂದ್ರೆ ಈ ಕೋಮುವಾದವನ್ನು ತಡೆಗಟ್ಟಲಿಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನೈಬರ್ಹುಡ್ ಪೀಸ್ ಕಮಿಟೀಸ್, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ, ನಮ್ಮ ಪರಿಸರದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಮಧ್ಯೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳ ಮಧ್ಯೆ ಒಂದು ಶಾಂತಿ ಪಾಲನಾ ಸಮಿತಿಯನ್ನ ರಚನೆ ಮಾಡಬೇಕು. ಎಲ್ಲ ದೇಶದೊಳಗಡೆ ಆಂತರಿಕವಾಗಿ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ, ನಮ್ಮ ಪರಿಸರದಲ್ಲಿ ನಮ್ಮದೇ ಆದಂತ ಒಂದು ಶಾಂತಿ ಪಾಲನಾ ಪಡೆಯನ್ನ ನಿರ್ಮಾಣ ಮಾಡಬೇಕು. ಆ ಶಾಂತಿ ಪಾಲನಾ ಪಡೆಯ ಮೂಲಕ ಸಹಕಾರ, ಸಹಬಾಳ್ವೆ, ಹೊಂದಾಣಿಕೆ ಮನೋಭಾವನೆ ಮೂಲಕ ಜನಗಳು ಯಾವುದೇ ಜಾತಿ, ಜನಾಂಗ, ಧರ್ಮ, ಸಮುದಾಯ ಎಂಬತಕ್ಕಂಥ ಭೇದ ಭಾವ ಮಾಡದೆ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಇಂಥ ಒಂದು ಸಹಕಾರ, ಸಹಬಾಳ್ವೆಯ ಬದುಕನ್ನ ನಾವು ನೀವುಗಳೆಲ್ಲರೂ ಸಹ ಸೇರ್ಕೊಂಡು ನಿರ್ಮಾಣ ಮಾಡಿದಾಗ ಮಾತ್ರ ಈ ದೇಶ ಶಾಂತಿಯುತವಾಗಿ ಒಂದು ತನ್ನದೇ ಆದಂತ ಭಾವೈಕ್ಯತೆಯನ್ನ, ಐಕ್ಯತೆಯನ್ನ ಕಾಪಾಡಿಕೊಂಡು ಒಂದು ಶ್ರೇಷ್ಠ ರಾಷ್ಟ್ರ ಅಂತೇಳಿ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ನಿಮ್ಮ ಮುಂದೆ ಈ ದೇಶದ ಕೋಮುವಾದದ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರ್ತಕ್ಕಂಥ ಸವಾಲಿನ ಒಂದು ಸಂಕ್ಷಿಪ್ತವಾದಂಥ ವಿಶ್ಲೇಷಣೆ, ವಿವರಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸವಾಲನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.